ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮಗೆ 4 ಆರ್ಮ್ಸ್ ಎಕ್ಸಸೈಸ್ ಹೇಳೋಕ್ಕೆ ಬಂದಿದ್ದೀನಿ. ಎಲ್ಲರೂ ಏನು ಮಾಡ್ತಾರೆ, ಚೆಸ್ಟ್ ಮಾಡ್ತಾರೆ, ಬೈಸಿಸ್ ಮಾಡ್ತಾರೆ, ಟ್ರೈಸಿಸ್ ಮಾಡ್ತಾರೆ, ಆ್ಯಪ್ಸ್ ಮಾಡ್ತಾರೆ. ಎಷ್ಟೋ ಜನ ಟೈಸಿ ಬಿಟ್ಬಿಡ್ತಾರೆ, 4 ಆರ್ಮ್ಸ್ ಬಿಟ್ಬಿಡ್ತಾರೆ. 4 ಆರ್ಮ್ಸ್ ಯಾರೂ ಮಾಡೋದೇ ಇಲ್ಲ ಜಾಸ್ತಿ. ನಮ್ಮ ಬಾಡಿಗೆ ಲುಕ್ ಕೊಡೋದೇನು ಅಂದರೆ ಚೆಸ್ಟ್, ಬೈಸಿಪ್ಸ್, ಟ್ರೈಸಿಸ್ ಆದಮೇಲೆ ಮ್ಯಾಕ್ಸಿಮಮ್ ಲುಕ್ ಕೊಡೋದೇ ನಮ್ಮ 4 ಆರ್ಮ್ಸ್. ಈ ರೀತಿ ನಿಮಗೆ ಮಸಲ್ಸ್ ಬೇಕು ಅಂದರೆ ನಾನು ಹೇಳ್ಕೊಡ್ತಿರೋ ಟಿಪ್ಸನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿ. ಫಸ್ಟು ಕರ್ಲ್, ಈ ಥರ ಅಪ್ಪರ್ ಕರ್ಲ್. ಈ ರೀತಿ ನೀವು ಯಾವುದಾದ್ರು ಒಂದು ಸಣ್ಣ ಸ್ಟಿಕ್ ಇಟ್ಕೊಳ್ರಿ. ಈ ರೀತಿ ಪೂರ್ತಿ ಹೀಗೆ ರಿಸ್ಟನ್ನ ಪೂರ್ತಿ ಮೇಲೆ ಎತ್ತಬೇಕು. ಹೀಗೆ ಪೂರ್ತಿ ಎಷ್ಟಾಗುತ್ತಷ್ಟು ನಿಮಗೆ ಇಲ್ಲಿ ಫೀಲ್ ಆಗುತ್ತೆ. ಇಲ್ಲಿ ಗೊತ್ತಾಗ್ತಿದೆಯಲ್ಲ, ಇಲ್ಲಿ ಮಸಲ್ಸ್ ಎಳಿತಿರೋದು ಈ ರೀತಿ ಎಳಿತಿರುತ್ತೆ. ಈ ರೀತಿ ನೀವು ಪಂಪ್ ಮಾಡ್ತಾ ಇರಬೇಕಿದು. ಇದು ಮಾಡ್ತಾ ಇದ್ದಷ್ಟು ಏನಾಗುತ್ತೆ, ಮಸಲ್ಸ್ ದಪ್ಪ ಬರ್ತಾ ಹೋಗುತ್ತೆ. ಈ ಥರ ಎರಡು ಕೈಲಿ ಇಟ್ಕೊಂಡು ಹೀಗೆ ಈ ರೀತಿ ಮಾಡಿ. ಇದು ಆದಮೇಲೆ ಜಸ್ಟ್ ರಿವರ್ಸ್ ಕರ್ಲ್ ಈ ರೀತಿ ನೋಟಿಸ್ ಮಾಡ್ತಿದ್ದೀರಲ್ಲ, ಇಲ್ಲಿ ವರ್ಕೌಟ್ ಆಗ್ತಿರೋದು ನಿಮಗೆ ಗೊತ್ತಾಗುತ್ತೆ. ಇದು ರಿವರ್ಸ್ ಕರ್ಲ್ ಅಂತ. ಇದು ಮಾಡಿ ಅದು ಆದಮೇಲೆ ಇದಕ್ಕೆ ಒಂದು ವೆಯ್ಟ್ ಇಟ್ಕೊಂಡು, ವೆಯ್ಟ್ ಸುತ್ಕೊಂಡು ಪುಲ್ಲಿ ಟೈಪಲ್ಲಿ ಮಾಡ್ಕೊಂಡು ಇದನ್ನು ಕೆಳಗೆ ಬಿಡೋದು, ಮೇಲ್ ಮಾಡೋದು. ಆದರೆ ನೀವು ಯಾವಾಗಲೂ ಹಿಂಗೆ ಸ್ಟ್ರೈಟ್ ಇಟ್ಕೊಳ್ಳೋಕೆ ಹೋಗಬೇಡಿ, ಇದು ರಾಂಗ್. ಇದು ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಇಲ್ಲಿಗಿಡಬೇಕು. ಇಲ್ಲಿಗೆ ಇಟ್ಕೊಂಡು ನಿಮಗೆ ಶೋಲ್ಡರ್ಗೆ ಎಫೆಕ್ಟ್ ಆಗ್ತಾ ಇರುತ್ತೆ. ಶೋಲ್ಡರ್ಗೆ ಎಫೆಕ್ಟ್ ಆಗಬಾರ್ದು, ನಿಮ್ಮ ರಿಸ್ಟ್ ಮಾತ್ರ ಟ್ವಿಸ್ಟ್ ಆಗ್ತಿರಬೇಕು. ಈ ರೀತಿ ಇದು ಬಿಡಬೇಕು, ಹಾಗೆ ಎತ್ಕೋಬೇಕು. ಈ ರೀತಿ ನೀವು ಕರೆಕ್ಟಾಗಿ ಮಾಡಿದ್ರೆ ನಿಮ್ಮ ಫಾರ್ಮ್ಸ್ ಒಳ್ಳೆ ಲುಕ್ ಕೊಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಮೆಂಟ್ಸನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅನ್ನೋದು ತಿಳಿಸಿ. ನಮಸ್ತೆ.